ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿ ಚಕ್ರವಾದ ಧನುಸು ರಾಶಿಯವರು ಸತ್ಯನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನ ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವವರಂತಿಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ. ತಮ್ಮ ಜೀವನದಲ್ಲಿ ತಾವು ಹೀಗೆ ಇರಬೇಕು ಎನ್ನುವಂತಹ ಒಂದು ಸ್ಪಷ್ಟ ನಿಲುವು ಧನುರಾಶಿಯಲ್ಲಿ ಕಾಣಬಹುದಾಗಿದೆ. ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು. ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನ ಹೊಂದಿರ್ತಾರೆ. ಸಮಾನತೆ ಅನ್ನೋದೇ ಅವರ ಧ್ಯೇಯ. ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಬದಲಾಗಿ ದೊಡ್ಡ ಕನಸುಗಳನ್ನು ಕಂಡು ಅದನ್ನ ನನಸು ಮಾಡುವಂತಹ ಪ್ರಯತ್ನದಲ್ಲಿರ್ತಾರೆ. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನ ಕಟ್ಟಲು ಗುರಿ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಧನುರಾಶಿಯವರ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನ ಹಾಗೂ ನೀವು ಈ ರಾಶಿಯಲ್ಲೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿಯು 9ನೇ ಭಾವದಲ್ಲಿ ಕಂಡುಬರುತ್ತದೆ. ಧನುರಾಶಿಯ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು, ಉತ್ತರಾಷಾಢದ 1ನೇ ಪಾದವನ್ನು ಕಾಣಬಹುದು. ಅಶ್ವಮಾನವ ತನ್ನ ಕೈಯಲ್ಲಿ ಧನುಷನ್ನ ಹಿಡಿದು ತನ್ನ ಗುರಿಯ ಕಡೆಗೆ ಏಕಾಗ್ರತೆ ಹೊಂದಿರುವಂತಹ ಚಿಹ್ನೆ ಈ ರಾಶಿಯ ಆಶಾವಾದಿಯ ಪ್ರತೀಕವಾಗಿದೆ. ನೀವು ನ್ಯಾಯಪ್ರಿಯರು, ಛಲವಾದಿಗಳು, ತನ್ನ ಗುರಿಯ ಕಡೆಗೆ ಗಮನ ಹರಿಸುವಂತಹ ಸಾಧಕರು, ಸ್ವಾಭಿಮಾನಿಗಳು, ಧಾರ್ಮಿಕ ಹಾಗೂ ಸಾತ್ವಿಕ ಗುಣದವರು, ಅಧಿಕಾರ ಪ್ರಿಯರು, ಜ್ಞಾನ ಸಂಪಾದನೆ ನಿಮ್ಮ ಮೂಲ ಸ್ವಭಾವವಾಗಿದೆ. ನೀವು ಪರೋಪಕಾರಿಗಳಾಗಿರೋದ್ರಿಂದ ಸಮಾಜದಲ್ಲಿ ಸನ್ಮಾನಗಳಿಗೆ ಭಾಜನರಾಗ್ತೀರಾ. ಏಕಾಗ್ರತೆಯಿಂದ ಕೆಲಸ ಮಾಡುವ ಪ್ರವೃತ್ತಿ. ಯಾವುದೇ ವಿಷಯವನ್ನ ಕಲಿತರೂ ಅರ್ಧಂಬರ್ಧ ಕಲಿಯದೆ ಮೂಲದಿಂದ ಕಲಿಯುವರು. ಬೇರೆಯವರ ಅಧೀನದಲ್ಲಿ ಜೀವಿಸಲು ಇಷ್ಟಪಡದಂತಹ ಆದರ್ಶವಾದಿಗಳು, ಸಿದ್ಧಾಂತಿಗಳು, ವೇದಾಂತಿಗಳು. ನೀವು ನಿಮ್ಮ ಶತ್ರುಗಳ ಜೊತೆನೂ ಸಭ್ಯತೆಯಿಂದ ವರ್ತಿಸ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳನ್ನು ಎದುರಿಸಬೇಕಾಗುತ್ತದೆ ಏನೋ. ನೇರವಾಗಿ, ದಿಟ್ಟವಾಗಿ, ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ಹೆಚ್ಚಾಗಿರ್ತಾರೆ. ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ನಿಮ್ಮ ಮನಸ್ಸಾಕ್ಷಿಯೇ ನ್ಯಾಯಾಧೀಶ. ನಿಮ್ಮ ಮನಸ್ಸಾಕ್ಷಿಯಂತೆಯೇ ನೀವು ನಡೆದುಕೊಳ್ಳುವುದು. ನೀವು ಧನುಸು ರಾಶಿಯಲ್ಲಿಯೇ ಜನಿಸಲು ಕಾರಣಗಳನ್ನ ನೋಡೋಣ. ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನುರಾಶಿಯ ಕಂಡುಬರುತ್ತದೆ. ಗುರುದೇವನ ರಾಶಿಯಾಗಿದೆ. ಗುರು ಎಂದ್ರೆ ಮೋಕ್ಷಕಾರಕ ಗ್ರಹ. ಗುರು ಎಂದ್ರೆ ಜೀವಕಾರಕ ಗ್ರಹ. ಧರ್ಮ, ಅರ್ಥ, ಕಾಮ, ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧನುರಾಶಿ ಧರ್ಮಸ್ಥಾನದಲ್ಲಿ ಕಂಡುಬರುತ್ತೆ. ಧಾರ್ಮಿಕ, ಕಾರ್ಮಿಕ ದೃಷ್ಟಿಯಿಂದ ನೀವು ಧನುಸು ರಾಶಿಯಲ್ಲಿ ಜನಿಸುತ್ತೀರಿ. ನಿಮಗೆ ಸರಿಯಾದಂತಹ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗುವುದರಿಂದ ನೀವು ಅಂದುಕೊಂಡಂತಹ ಗುರಿ ಉದ್ದೇಶಗಳನ್ನ ತಲುಪ್ತೀರಾ. ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿ ಅಗ್ನಿತತ್ವ ರಾಶಿ. ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ, ಸರ್ಕಾರಕ್ಕೆ, ಸೇನೆ ಸಂಬಂಧಿಸಿದಂತಹ ಸೇವೆಗಳನ್ನ ಮಾಡೋದ್ರಿಂದ ನೀವು ಈ ಜನ್ಮದಲ್ಲಿ ಧನುರಾಶಿಯಲ್ಲಿ ಜನಿಸಿರ್ತೀರಾ. ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತೆ. ಆ ಎನರ್ಜಿ, ಆ ಡಿಟರ್ಮಿನೇಷನ್, ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ. ಧನುರಾಶಿಯು ಅಗ್ನಿತತ್ವ ರಾಶಿಯಾಗಿರೋದ್ರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆಗೆ ಬೆಂಕಿಯ ರೀತಿ ಪ್ರಯತ್ನವನ್ನ ಮಾಡ್ತೀರಾ. ಧನುರಾಶಿ ಅಥವಾ ಧನುಷು ಲಗ್ನದಲ್ಲಿ ಜನಿಸಿದ್ರೆ ಅವರು ಸಮಾಜಕ್ಕಾಗಿ, ದೇಶಕ್ಕಾಗಿ, ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು. ಸಮಾಜದ ಉದ್ಧಾರಕ್ಕೆ, ಸಮಾಜ ಕಲ್ಯಾಣಕ್ಕಾಗಿ ಜನಿಸಿರುವವರಾಗಿರ್ತೀರಾ. ಧನುರಾಶಿಯವರಿಗೆ ಜೀವನದ ಜವಾಬ್ದಾರಿಗಳು ಯಾರು ಕಲಿಸುವಂತಹ, ನೆನಪಿಸುವಂತಹ ಅವಶ್ಯಕತೆನೇ ಇರೋದಿಲ್ಲ. ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡೋದಿಲ್ಲ. ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ, ಕಾಳಜಿ ಇದ್ದೇ ಇರುತ್ತೆ. ನಕ್ಷತ್ರದ ಆಧಾರದ ಮೇಲೆ ನೋಡೋದಾದ್ರೆ ಧನುರಾಶಿಯಲ್ಲಿ ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರವನ್ನ ಕಾಣಬಹುದು. ಮೂಲ ನಕ್ಷತ್ರದ ಅಧಿಪತಿ ಕೇತುಗ್ರಹ, ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ, ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ. ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದಶ ಪ್ರಾರಂಭವಾಗುತ್ತೆ. ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ತುಂಟಾಟ ಆಡುವಂತಹ ಸ್ವಭಾವದವರು. ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನ ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ.
ಕೇತು ದಶ 7 ವರ್ಷಗಳ ಕಾಲ ನಡೆಯುತ್ತದೆ. ನಂತರ ಶುಕ್ರ ದಶ ಪ್ರಾರಂಭವಾಗುತ್ತೆ. ಜೀವನದಲ್ಲಿ ಬಹಳ ಆನಂದಮಯವಾಗಿರ್ತೀರಾ, ನೀವು ಸಂತೋಷವಾಗಿರ್ತೀರಾ, ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನ ಸಂತೋಷವಾಗಿಟ್ಕೊಳ್ತೀರಾ. ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನುರಾಶಿಯ ಮಕ್ಕಳಿಗೆ ಓದಿಕೊಳ್ಳಲಿ ಬರೆದಿಕೊಳ್ಳಲಿ ಎಂದು ಹೇಳುವಂತಹ ಅವಶ್ಯಕತೆಯೇ ಬರೋದಿಲ್ಲ. ಆಟ ಆಡುವಾಗ ಆಟವಾಡ್ತಾರೆ, ಓದುವಾಗ ಓದಿಕೊಳ್ತಾರೆ. ಬಹಳ ಬುದ್ಧಿವಂತರು. ಧನುರಾಶಿಯ ಲಗ್ನವಾಗಿದ್ದು ಸಿಂಹರಾಶಿಯಲ್ಲಿ ಸೂರ್ಯಗ್ರಹ ಸಿದ್ಧವಾಗಿದ್ರೆ ಸೂರ್ಯ ದಶಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹದಶ 6 ಪ್ರಾರಂಭವಾಗುತ್ತದೆ. ಸೌಂದರ್ಯವಂತರು. ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತೀರಾ. ನಿಮ್ಮಲ್ಲಿ ಕಲೆ, ಸಾಹಿತ್ಯ, ಸಂಗೀತದ ಬಗ್ಗೆ ವಿಶೇಷ ಒಲವು, ಆಸಕ್ತಿ ಇರುತ್ತದೆ. ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನ ಸಾಗಿಸ್ತೀರಾ. ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮಗೆ ಸೂರ್ಯನ ಮಹದಶ ಪ್ರಾರಂಭವಾಗುತ್ತೆ. ಈ ಎರಡೂ ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರ್ತೀರ. ಬಹಳ ಗಂಭೀರ ಸ್ವಭಾವದವರು. ಯಾವುದೇ ವಿಚಾರಗಳನ್ನ ಬಹಳ ಗಂಭೀರವಾಗಿ ಮಾಡ್ತೀರಾ. ನಾಯಕತ್ವದ ಗುಣದವರು. ನೀವು ವಯಸ್ಸಿನಲ್ಲಿ ಚಿಕ್ಕವರಾದರೂ ನಿಮ್ಮ ಆಲೋಚಿಸುವಂತಹ ರೀತಿ, ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ತೀರ್ಮಾನಗಳನ್ನು ನೋಡಿ ಆಶ್ಚರ್ಯಚಕಿತರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನು ತುಂಬಾ ಮೆಚೋರ್ಡ್ ಆಗಿ ತೆಗೆದುಕೊಳ್ತೀರಾ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಎಂದು, ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯಚಕಿತರಾಗ್ತಾರೆ. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನ ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನುರಾಶಿಯಲ್ಲಿ ನಿಮ್ಮ ಜನನವಾಗಿದೆ. ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ. ಧನುರಾಶಿ ಚಕ್ರದ ಚಿಹ್ನೆಯನ್ನ ಗಮನಿಸೋದಾದ್ರೆ ಅರ್ಧ ಮನುಷ್ಯ ಅರ್ಧ ಕುದುರೆಯ ಭಾಗವನ್ನ ಹೋಲುವಂತಹ ಮನುಷ್ಯಾಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು, ಬಿಲ್ಲು ಬಾಣವನ್ನ ಮೇಲಕ್ಕೆತ್ತಿರುವ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನ ಹೊಂದಿರುತ್ತದೆ ಎನ್ನುವುದು ಸೂಚಿಸುತ್ತದೆ. ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು. ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸ್ತಾರೆ. ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ. ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು, ಉತ್ತಮ ಸಲಹೆಗಳನ್ನ ತಿರಸ್ಕರಿಸಬಹುದು. ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ, ಹೊರಾಂಗಣ ಚಟುವಟಿಕೆಗಳನ್ನ ಇಷ್ಟಪಡ್ತಾರೆ. ಎಲ್ಲಾ ರೀತಿಯ ಆಟೋಟ, ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರ್ತಾರೆ. ಸಹಾನುಭೂತಿ ಉಳ್ಳವರು, ಪ್ರಾಮಾಣಿಕರು ಹೌದು. ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನ ಬಗೆಹರಿಸಲು ಯಾವಾಗಲೂ ಮುಂದಿರ್ತಾರೆ. ಪ್ರೀತಿಯಲ್ಲಿ ಖುಷಿಯಾಗಿರ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸ್ತಾರೆ. ಇದರಿಂದ ಸುಖ ಬಯಸುವಂತಹ ಮುಕ್ತ ಹೃದಯದ, ಏನನ್ನಾದ್ರೂ ಮಾಡಲು ಸಿದ್ಧವಿರುವಂತಹ ಸಂಗಾತಿಯನ್ನ ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರ್ತಾರೆ. ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನ ಹಾಕಿರ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನ ತಾವು ಪ್ರೀತಿ ಅರ್ಪಿಸಿಕೊಳ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು. ಇವರ ಸಂಗಾತಿಗಳಾಗಿರುವಂತಹ ಬೌದ್ಧಿಕ, ಸೂಕ್ಷ್ಮ ಮತ್ತು ಅಭಿವ್ಯಕ್ತಿಶೀಲರಾಗಿರಬೇಕು. ಸ್ನೇಹಿತರಾಗಿ ತುಂಬಾ ಪ್ರೋತ್ಸಾಹಿಸುವಂತಹ, ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು. ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನ ಹರಡ್ತಾರೆ. ನಿಷ್ಠಾವಂತ ಸ್ನೇಹಿತರನ್ನ ಹೊಂದಿರ್ತಾರೆ. ಕೊನೆಯವರೆಗೂ ತಮ್ಮ ಗೆಳೆತನವನ್ನ ಉಳಿಸಿಕೊಳ್ತಾರೆ. ಇಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿ ಚಕ್ರವಾದ ಧನುರಾಶಿಯವರು ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವವರಂತಿರುವುದಿಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ. ಆತ್ಮೀಯ ಧನುರಾಶಿಯವರೇ, ನಿಮಗೆ ನಂಬಿದವರಿಂದಲೇ ಪದೇ ಮೋಸ, ನಿಮ್ಮ ಒಳ್ಳೆತನವೇ ನಿಮಗೆ ಶಾಪ, ನಿಮ್ಮ ಮಾತು ಕಟುವಾದ್ರೂ ಮನಸ್ಸು ಬೆಣ್ಣೆ. ಆದ್ರೂ ನೀವು ಜನರಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಕೊನೆಗೆ ಸಿಗೋದು ಬರೀ ಅಪವಾದ ಮತ್ತು ಅವಮಾನ. ಧನುರಾಶಿಯವರ ಬದುಕಿನ ಈ ಕಟು ಸತ್ಯ ಯಾರಿಗೂ ಅರ್ಥವಾಗುತ್ತೆ ಹೇಳಿ? ಧನುರಾಶಿಯವರೇ, ನೀವು ಸಾಕ್ಷಾತ್ ಗುರುಗ್ರಹದ ಆಶೀರ್ವಾದ ಪಡೆದವರು. ಜ್ಞಾನ, ಬುದ್ಧಿವಂತಿಕೆ ಮತ್ತು ಧರ್ಮ ನಿಮ್ಮ ಉಸಿರು. ನೀವು ಹುಟ್ಟಿರೋದೇ ಜಗತ್ತಿಗೆ ದಾರಿ ತೋರಿಸೋದಕ್ಕೆ ಅಂತ ಶಾಸ್ತ್ರಗಳೇ ಹೇಳುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಕಾಂತವಿದೆ, ನಿಮ್ಮ ನಗುವಿನಲ್ಲಿ ಒಂದು ಭರವಸೆ ಇದೆ. ಆದರೆ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನ ಒಮ್ಮೆ ಆಳವಾಗಿ ನೋಡಿ.
ಆ ಕಣ್ಣುಗಳಲ್ಲಿ ಅಡಗಿರುವಂತಹ ನೋವು ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ? ಇಡೀ ಊರಿಗೆ ಬುದ್ಧಿ ಹೇಳುವ ನೀವು, ಸಾವಿರಾರು ಜನರ ಸಮಸ್ಯೆ ಬಗೆಹರಿಸುವ ನೀವು, ಇಂದು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೀರಾ. ದೇವಸ್ಥಾನದ ಗಂಟೆಯಂತೆ ಎಲ್ಲರಿಗೂ ಶಬ್ದ ನೀಡುವ ನೀವು ಒಳಗೊಳಗೆ ಕಷ್ಟ ಅನುಭವಿಸ್ತಾ ಇದ್ದೀರಾ. ಧನುರಾಶಿಯವರೇ, ಒಂದು ಕಟುವಾದ ಸತ್ಯವನ್ನ ಇವತ್ತು ನೀವು ಒಪ್ಪಿಕೊಳ್ಳಲೇಬೇಕು. ನಿಮ್ಮನ್ನ ಸೋಲಿಸ್ತಾ ಇರೋದು ನಿಮ್ಮ ಶತ್ರುಗಳಲ್ಲ, ನಿಮ್ಮನ್ನ ತುಳಿತಾ ಇರೋದು ನಿಮ್ಮ ಅದೃಷ್ಟವೂ ಅಲ್ಲ. ಬದಲಾಗಿ ನಿಮ್ಮದೇ ಸ್ವಭಾವದ ಆ ಒಂದು ವಿಚಿತ್ರ ಗುಣ ನಿಮ್ಮ ಬದುಕಿಗೆ ಕೊಳ್ಳಿಡ್ತಾ ಇದೆ. ನಿಮ್ಮ ಸೋಲಿಗೆ, ನಿಮ್ಮ ಒಂಟಿತನಕ್ಕೆ ಕಾರಣ ಹೊರಗಿನ ಪ್ರಪಂಚ ಅಲ್ಲ, ಅದು ನಿಮ್ಮ ಒಳಗೆ ಅಡಗಿದೆ. ಈ ವಿಡಿಯೋ ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ಧನುರಾಶಿಯವರ ಬದುಕಿನ ಕನ್ನಡಿ. ಇದನ್ನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಕಳೆದು ಹೋದ ನೆಮ್ಮದಿ ಮತ್ತು ರಾಜಯೋಗ ಮತ್ತೆ ನಿಮ್ಮದಾಗಬಹುದು. ಖಂಡಿತ ನಿಮ್ಮ ಆ ದೊಡ್ಡ ದೌರ್ಬಲ್ಯ ಯಾವುದು ಅಂತ ತಿಳಿಯುವ ಮುನ್ನ ಜಗತ್ತು ನಿಮ್ಮನ್ನ ಕಂಡು ಯಾಕೆ ಭಯ ಪಡುತ್ತೆ ಮತ್ತು ಗೌರವಿಸುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಧನುರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನಿಮ್ಮ ಮುಂದಾಲೋಚನೆ ಅಥವಾ ವಿಷನ್, ಗೋಡೆ ಆಚೆ ಏನಿದೆ ಅಂತ ಊಹಿಸುವ ಶಕ್ತಿ ನಿಮಗಿದೆ. ಬೇರೆಯವರು ಇವತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ನೀವು 10 ವರ್ಷಗಳ ನಂತರದ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀರಾ. ನಿಮ್ಮ ಐಡಿಯಾಗಳು, ನಿಮ್ಮ ಪ್ಲಾನ್ಗಳು ಅದ್ಭುತವಾಗಿರುತ್ತೆ. ಎರಡನೆಯದಾಗಿ ನಿಮ್ಮ ನಿರ್ಮಲವಾದ ಮನಸ್ಸು ಮತ್ತು ಕ್ಷಮಾಗುಣ. ನೀವು ಮನಸ್ಸಿನಲ್ಲಿ ದ್ವೇಷವನ್ನ ಇಟ್ಕೊಂಡು ಕೊಳೆಯುವವರಲ್ಲ. ಯಾರಾದ್ರೂ ನಿಮ್ಮ ಕೆನ್ನೆಗೆ ಹೊಡೆದ್ರೆ ಸ್ವಲ್ಪ ಸಮಯದ ನಂತರ ಅವರನ್ನೇ ಕ್ಷಮಿಸಿ ಅಪ್ಪಿಕೊಳ್ಳುವ ದೊಡ್ಡ ಗುಣ ನಿಮ್ಮದು. ದ್ವೇಷ ಸಾಧಿಸುವುದು ನಿಮ್ಮ ಜಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ಹೋರಾಟದ ಮನೋಭಾವ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸಾಲ ಆಗ್ಲಿ, ಬಿದ್ದಲ್ಲೇ ಒದ್ದಾಡ್ತಾ ಕೂರುವ ಜಯಮಾನ ನಿಮ್ಮದಲ್ಲ. ರಣ ಬೇಟೆಗಾರನಂತೆ ಮತ್ತೆ ಮತ್ತೆ ಎದ್ದು ಬರುವ ಛಲಗಾರರು ನೀವು. ಇಷ್ಟೆಲ್ಲ ದೈವ ಗುಣಗಳಿದ್ರು, ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ರು, ನೀವ್ಯಾಕೆ ಪದೇ ಪದೇ ಮೋಸ ಹೋಗ್ತಿದ್ದೀರಾ? ಅರ್ಹತೆ ಇಲ್ಲದವರ ಮುಂದೆ ಯಾಕೆ ತಲೆ ತಗ್ಗಿಸಿ ನಿಲ್ಲುವ ಪರಿಸ್ಥಿತಿ ಬರ್ತಾ ಇದೆ? ಇದಕ್ಕೆ ಕಾರಣ ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ, ಅದೇ ಅತಿಯಾದ ನೇರ ನುಡಿ ಮತ್ತು ಕುರುಡು ನಂಬಿಕೆ. ಹೌದು, ನಿಮ್ಮ ನಾಲಿಗೆಯೇ ನಿಮ್ಮ ದೊಡ್ಡ ಶತ್ರು. ಸತ್ಯವನ್ನ ಸತ್ಯದ ರೀತಿಯಲ್ಲೇ ಹೇಳಬೇಕು ಅನ್ನೋದು ನಿಮ್ಮ ಸಿದ್ಧಾಂತ. ಆದರೆ ಆ ಸತ್ಯ ಬೇರೆಯವರಿಗೆ ಮುಳ್ಳಿನಂತೆ ಚುಚ್ಚುತ್ತದೆ ಅನ್ನೋದು ನಿಮಗೆ ಅರ್ಥವಾಗಲ್ಲ. ನೀವು ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ನೀವು ನೇರವಾಗಿ ಮಾತನಾಡ್ತೀರಾ. ಆದರೆ ಕೇಳಿಸಿಕೊಳ್ಳುವವರು ಅದನ್ನ ಅಹಂಕಾರ ಅಂತ ತಿಳ್ಕೊಳ್ತಾರೆ. ನೀವು ಪ್ರೀತಿಯಿಂದ ಬುದ್ಧಿ ಹೇಳಿದ್ರು ಜನ ಅದನ್ನ ಅವಮಾನ ಅಂತ ಭಾವಿಸ್ತಾರೆ. ಇದರಿಂದ ಏನಾಗ್ತಿದೆ ಗೊತ್ತಾ? ನೀವು ಯಾರ ಒಳಿತಿಗಾಗಿ ಮಾತನಾಡ್ತೀರೋ ಅವರೇ ನಿಮಗೆ ಬದ್ಧ ವೈರಿಗಳಾಗ್ತಾರೆ. ನೀವು ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳು ನಿಮ್ಮ ಒಂದೇ ಒಂದು ನೇರವಾದ ಮಾತಿನಿಂದ ಮುರಿದು ಬೀಳುತ್ತವೆ. ಇದರ ಜೊತೆಗೆ ನಿಮ್ಮ ಇನ್ನೊಂದು ದೌರ್ಬಲ್ಯ ಅಂದ್ರೆ ಎಲ್ಲರನ್ನ ನಿಮ್ಮ ಹಾಗೆ ಎಂದು ನಂಬೋದು. ನಿಮ್ಮ ಮನಸ್ಸು ಹಾಲಿನಂತೆ ಶುದ್ಧವಾಗಿದೆ ಅಂತ ಎದುರಿಗಿರುವವರ ಮನಸ್ಸು ಕೂಡ ಹಾಗೆ ಇದೆ ಅಂತ ನಂಬ್ತೀರಾ. ಮೋಸಗಾರರನ್ನ, ನಾಟಕದ ಜನರನ್ನ ಗುರುತಿಸುವಲ್ಲಿ ನಿಮ್ಮ ಬುದ್ಧಿವಂತಿಕೆ ಸೋಲ್ತಿದೆ. ಧನುರಾಶಿಯವರೇ, ಈ ಗುಣ ನಿಮ್ಮ ಜೀವನವನ್ನ ಹೇಗೆ ಹಾಳು ಮಾಡ್ತಿದೆ ಅಂತ ಈ 3 ಘಟನೆಗಳನ್ನ ಗಮನಿಸಿ ನೋಡಿ. ಮೊದಲನೇದಾಗಿ ಕೃತಜ್ಞತೆ ಇಲ್ಲದ ಜನ. ನೀವು 10 ಜನಕ್ಕೆ ಸಹಾಯ ಮಾಡ್ತೀರಾ, ಅವರ ಕಷ್ಟಕ್ಕೆ ಹಣ ಕೊಡ್ತೀರಾ, ಊಟ ಹಾಕ್ತೀರಾ. ಆದ್ರೆ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಬಾಯಿಂದ ಬಂದ ಒಂದು ಸಿಟ್ಟಿನ ಮಾತು ಅಥವಾ ಒಂದು ಸಣ್ಣ ಕಟುವಾದ ಸತ್ಯದಿಂದಾಗಿ ಆ 10 ಜನ ನೀವು ಮಾಡಿದ ಉಪಕಾರವನ್ನು ಮರೆತು ಬಿಡ್ತಾರೆ. ಇವನು ಆಡೋ ಮಾತು ಸರಿ ಇಲ್ಲ, ಇವನು ಕೆಟ್ಟವನು ಅಂತ ನಿಮ್ಮನ್ನ ದೂರ ಮಾಡ್ತಾರೆ. ಸಮಾಜ ಸೇವೆ ಮಾಡಿ ಕೊನೆಗೆ ನೀವು ಒಂಟಿ ಆಗ್ತೀರಾ. ಮಾಡಿದ ಉಪಕಾರಕ್ಕೆ ನಿಮಗೆ ಸಿಗೋದು ಕೇವಲ ಅಪವಾದಗಳು ಮಾತ್ರ. ಎರಡನೆಯದಾಗಿ ಕೌಟುಂಬಿಕ ಅಶಾಂತಿ. ನೀವು ಮನೆಯವರ ಒಳಿತಿಗಾಗಿನೇ ಸ್ಟ್ರಿಕ್ಟ್ ಆಗಿರ್ತೀರಾ, ಶಿಸ್ತು ಕಲಿಸ್ತೀರಾ. ಆದ್ರೆ ನಿಮ್ಮ ಮನೆಯವರಿಗೆ ನಿಮ್ಮ ಪ್ರೀತಿ ಕಾಣಲ್ಲ, ಕೇವಲ ನಿಮ್ಮ ಸಿಟ್ಟು ಮತ್ತು ನಿಮ್ಮ ಆರ್ಡರ್ಗಳು ಮಾತ್ರ ಕಾಣುತ್ತೆ. ಹೊರಗಿನ ಪ್ರಪಂಚಕ್ಕೆ ನೀವು ಗುರು ಆಗಬಹುದು, ಆದ್ರೆ ಮನೆಯವರ ಕಣ್ಣಿಗೆ ನೀವು ಹಿಟ್ಲರ್ ತರ ಕಾಣಿಸ್ತೀರಾ. ಇದರಿಂದ ಮನಸ್ತಾಪಗಳು ಹೆಚ್ಚಾಗಿ ನೆಮ್ಮದಿಗಾಗಿ ಹೊರಗೆ ಅಲೆದಾಡುವಂತಹ ಪರಿಸ್ಥಿತಿ ನಿಮ್ಮದಾಗುತ್ತೆ. ಮೂರನೇದಾಗಿ ಆರ್ಥಿಕ ನಷ್ಟ. ಯಾರೋ ಬಂದು ಕಣ್ಣೀರು ಹಾಕಿದ್ರು ಅಂತ ಕರಗೋ ನೀವು ಅವರಿಗೆ ಸಾಲ ಕೊಡ್ತೀರಾ ಅಥವಾ ಜವಾಬ್ದಾರಿ ತಗೊಳ್ತೀರಾ. ದುಡ್ಡು ಹೋದ್ರೂ ಪರವಾಗಿಲ್ಲ, ಸಂಬಂಧ ಉಳಿಯಲಿ ಅಂತ ನೋಡ್ತೀರಾ. ಆದ್ರೆ ದುಡ್ಡು ತೆಗೆದುಕೊಂಡವರು ನಿಮಗೆ ಕೊನೆಗೆ ಶತ್ರುಗಳಾಗಿ ಬದಲಾಗ್ತಾರೆ. ಕೈಯಲ್ಲಿದ್ದ ಹಣವು ಹೋಯ್ತು, ನಂಬಿದ ಜನರು ಹೋದ್ರು ಅನ್ನೋ ಸ್ಥಿತಿಗೆ ಬಂದು ನಿಲ್ತೀರಾ. ಧನುರಾಶಿಯವರೇ, ಬೇರೆಯವರ ತಪ್ಪುಗಳನ್ನ ತಿದ್ದುವ ಭರದಲ್ಲಿ ನಿಮ್ಮ ಬದುಕನ್ನ ನೀವು ಕಡೆಗಣಿಸ್ಕೊಳ್ತಿದ್ದೀರಾ. ಈಗ ಎಚ್ಚೆತ್ತುಕೊಳ್ಳುವಂತಹ ಸಮಯ ಬಂದಿದೆ. ನೀವು ಕಳೆದು ಹೋದ ಗೌರವ, ಹಣ ಮತ್ತು ನೆಮ್ಮದಿಯನ್ನ ವಾಪಸ್ ಪಡಿಬೇಕು ಅಂದ್ರೆ ನೀವು ಈ 3 ರಹಸ್ಯ ಬದಲಾವಣೆಗಳನ್ನ ಇವತ್ತೇ ಮಾಡ್ಕೊಳ್ಳಿ. ಮೊದಲನೆಯದಾಗಿ, ಸತ್ಯಕ್ಕೆ ಸಕ್ಕರೆ ಲೇಪನ ಮಾಡಿ ಕಹಿ ಸತ್ಯವನ್ನ ಹಾಗೆ ಹೇಳಬೇಡಿ. ಈ ಪ್ರಪಂಚಕ್ಕೆ ಸತ್ಯಕ್ಕಿಂತ ಸುಳ್ಳು ಹೆಚ್ಚು ಇಷ್ಟವಾಗುತ್ತೆ. ಹಾಗಾಗಿ ಮಾತನಾಡುವಾಗ ಎಚ್ಚರವಿರ್ಲಿ. ನಿಮ್ಮ ಮಾತುಗಳು ಹೂವಿನ ಹಾಗಿರ್ಲಿ, ಕತ್ತಿಯ ಆಗಲ್ಲ. ಮೌನವಾಗಿರೋದನ್ನ ಕಲಿಯಿರಿ. ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ವೋ ಅಲ್ಲಿ ಮೂಕರಾಗಿ ಬಿಡಿ.
ಅದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಎರಡನೆಯದಾಗಿ ಎಮೋಷನಲ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದನ್ನ ನಿಲ್ಲಿಸಿ. ಯಾರೋ ಕಷ್ಟ ಅಂದ್ರು, ಯಾರೋ ಹೊಗಳಿದ್ರು ಅಂತ ತಕ್ಷಣ ನಂಬಬೇಡಿ. ಬುದ್ಧಿವಂತಿಕೆಯಿಂದ ಯೋಚಿಸಿ, ಎದುರಿಗಿರುವವರು ನಿಜವಾಗ್ಲೂ ಅರ್ಹರೇ ಅಥವಾ ನಾಟಕ ಮಾಡ್ತಿದ್ದಾರೆ ಅಂತ ಪರೀಕ್ಷೆ ಮಾಡಿ. ನಿಮ್ಮ ದಾನ ಧರ್ಮ ನಿಮ್ಮನ್ನೇ ಸಾಲಗಾರನಾಗಿ ಮಾಡುವ ಹಾಗಿದ್ರೆ ಆ ದಾನ ಧರ್ಮವನ್ನ ನಿಲ್ಲಿಸ್ಬಿಡಿ. ಮೊದಲು ನಿಮ್ಮ ಉದ್ಧಾರ, ಆಮೇಲೆ ಪರರ ಉದ್ಧಾರ ಅನ್ನೋದನ್ನ ಮರಿಬೇಡಿ. ಮೂರನೆಯದಾಗಿ ಫೋಕಸ್ ಕಳೆದುಕೊಳ್ಬೇಡಿ. ಧನುರಾಶಿಯವರಿಗೆ ಒಂದೇ ಸಮಯದಲ್ಲಿ 10 ಕೆಲಸ ಮಾಡುವ ಆಸೆ ಇದರಿಂದ ಯಾವ ಕೆಲಸವೂ ಪೂರ್ತಿಯಾಗಲ್ಲ. ಅರ್ಧಂಬರ್ಧ ಕೆಲಸಗಳು ನಿಮ್ಮ ಸೋಲಿಗೆ ಕಾರಣವಾಗುತ್ತವೆ. ಒಂದೇ ಗುರಿ ಇಡಿ, ಅದರ ಮೇಲೆ ನಿಮ್ಮ ಸಂಪೂರ್ಣ ಗಮನ ಕೊಡಿ. ಆಗ ನೋಡಿ ಯಶಸ್ಸು ಹೇಗೆ ನಿಮ್ಮ ಕಾಲಡಿಗೆ ಬರುತ್ತೆ ಅಂತ. ಸ್ನೇಹಿತರೆ, ಧನುರಾಶಿಯವರೇ, ನೀವು ಬಿಲ್ಲುಗಾರರು. ನಿಮ್ಮ ಗುರಿ ಯಾವಾಗಲೂ ನಿಖರವಾಗಿರಬೇಕು. ನಿಮ್ಮನ್ನ ನೀವು ಬದಲಾಯಿಸಿಕೊಂಡ್ರೆ ಈ ಜಗತ್ತಿನಲ್ಲಿ ನಿಮ್ಮನ್ನ ತಡೆಯುವವರು ಯಾರೂ ಇಲ್ಲ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಕಟ್ಟುವವರು ಯಾರೂ ಇಲ್ಲ. ಇಂದಿನಿಂದಲೇ ನಿಮ್ಮ ದೌರ್ಬಲ್ಯವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಜನರನ್ನ ಪರೀಕ್ಷಿಸದೆ ನಂಬಬೇಡಿ. ಅನಾವಶ್ಯಕವಾಗಿ ಮಾತನಾಡಿ ವಿವಾದವನ್ನ ಮಾಡಿಕೊಳ್ಬೇಡಿ. ಧನುರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಸತ್ಯವು ಬೇರೆಯವರಿಗೆ ನೋವುಂಟು ಮಾಡದಂತೆ ಮೃದುವಾಗಿ ಹೇಳೋದನ್ನ ಕಲಿಯಿರಿ. ಪ್ರಾರಂಭಿಸಿದ್ದನ್ನ ಪೂರ್ಣಗೊಳಿಸಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನ ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಸಂಪೂರ್ಣಗೊಳಿಸಿ. ಗುರುವನ್ನ ಆರಾಧಿಸಿ. ಪ್ರತಿದಿನ ಗುರುವನ್ನ, ಹಿರಿಯರನ್ನ ಮತ್ತು ಶಿಕ್ಷಕರನ್ನ ಗೌರವಿಸೋದ್ರಿಂದ ಹಾಗೂ ಓಂ ಬೃಹಸ್ಪತಿಯೇ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ಹಾಗಾದ್ರೆ ಧನುರಾಶಿ ಅಂದ್ರೆ ಕೇವಲ ತಿರುಗಾಟ, ಜವಾಬ್ದಾರಿ ಅಲ್ಲ. ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ. ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನ ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಆಭರಣವಾಗ್ಲಿ. ಆಗ ನೋಡಿ, ನಿಮ್ಮನ್ನ ಬಿಟ್ಟು ಹೋದವರೇ ಮರಳಿ ಬಂದು ನಿಮ್ಮ ಸಲಹೆ ಕೇಳ್ತಾರೆ. ನಿಮ್ಮನ್ನ ದ್ವೇಷಿಸುವವರೇ ನಿಮ್ಮನ್ನ ಗುರುವಿನ ಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದ್ರೆ, ಹೌದು ನನ್ನ ಜೀವನದಲ್ಲೂ ಹೀಗೆ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಮಗೆ ಮತ್ತಷ್ಟು ಉತ್ಸಾಹ ನೀಡುತ್ತೆ ಮತ್ತು ಮುಖ್ಯವಾಗಿ ನಿಮ್ಮಂತೆಯೇ ಇರುವ ಧನುರಾಶಿಯ ಸ್ನೇಹಿತರಿಗೆ, ಕುಟುಂಬದವರಿಗೆ ಈ ವಿಡಿಯೋ ಶೇರ್ ಮಾಡಿ. ಜ್ಯೋತಿಷ್ಯದ ಇಂತಹ ಗಹನವಾದ ಮತ್ತು ಸತ್ಯವಾದ ಸಂಗತಿಗಳನ್ನು ಸರಳವಾಗಿ ತಿಳಿದುಕೊಳ್ಳಲು ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ಕಷ್ಟದ ದಿನಗಳ ಕಳೆದು ಹೋಗಲಿ, ಒಳ್ಳೆಯ ದಿನಗಳು ಬರಲಿ ಎಂದು ನಾವು ಹಾರೈಸ್ತೇವೆ. ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನೇ ದುರ್ಬಳಕೆ ಮಾಡಿಕೊಳ್ಳುವವರು ಯಾರಾದರೂ ಇದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.